ಮಶ್ರೂಮ್ ಕಬಾಬ್, ಮಶ್ರೂಮ್ ದೊನೆ ಬಿರಿಯಾನಿ, ಆಮೇಲೆ ಎಣ್ಗಾಯಿ ಮಾಡ ಅಂತೀವಿ. ಓ ಎಣ್ಗಾಯಿ ಮಾಡ ಅಂತೀವಿ ಬದ್ನಿಕಾಯ್ದ. ಆಮೇಲೆ ರೊಟ್ಟಿ ಮಾಡ, ರೊಟ್ಟಿ ಆಂಟಿ ಮಾಡ್ತಾರ, ನಾ ಮಾಡಂಗಿಲ್ಲ. ನಂಗೆ ಬರಂಗಿಲ್ಲ ರೊಟ್ಟಿ ಮಾಡಕ್. ಬರಂಗಿಲ್ಲ ಅಂತಂದ್ರ ಲೈಕ್ ನಮ್ ಬಡ್ಯಾಕೆಲ್ಲ ಬರಂಗಿಲ್ಲ ನಂಗ. ಅದಕ್ಕ ಬರಂಗ ಅಂತಾರ. ಹಾ ಹಾ ಬಿಲ್ಪತ್ರೆ ಅದರಿಂದ ನಾ ಮಾಡುದು ಬಿರಿಯಾನಿ. ಉಳ್ಳಾಗಡ್ಡಿ ಹಾಕಂತೀವಿ, ರುಚಿಗೆ ತಕ್ಕಷ್ಟು ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಉಳ್ಳಾಗಡ್ಡಿ ಅಲ್ಲ. ನಂಗೆ ಗೊತ್ತಾಕಿ ಅಫೆನ್ಸಿವ್ ಹೇಳಂತಿರ್ಬೋದು. ಹುಡುಗಿಯರು ತಲೆ ಅವ್ರೇನ ಮಾತಾಡ್ತಾರ, ಭಯಕೋಬಿಡ್ರಿ ಅವ್ರು. ಎಣಗಾಯಿ ತುಂಬಬೇಕು, ಇಲ್ಲಾಂದ್ರೆ ಮಂದಿ ನಮ್ಗೆ ತುಂಬ್ತಾರ. ಓವರ್ ಆಕ್ಟಿಂಗ್ ಏನ ಸುಮ್ಮನೆ. ಓಕೆ, ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದ ಬ್ಲಿಂಕಿಟ್ ಇಂದ ಸವಾರಿ ಮುಗ್ದಿಲ್ಲ. ಇದು ಪ್ರಾಡಕ್ಟ್ ಪ್ರಮೋಷನ್ ಅಲ್ಲ, ಲೈವ್. ಅಂದ್ರೆ ನಾವು ಆಕ್ಚುಲಿ ಮೈಕನ್ ಹುಡ್ಕಂತಿದ್ವಿ ನಾನೇಕಿ, ಅದು ಸಿಗಂತಿರ್ಲಿಲ್ಲ. ಬಿಟ್ಟು ಒಂದ್ ವಾರ ಲೇಟ್ ಡೆಲಿವರಿ ಇತ್ತು. ನಮಗೆ ಇವತ್ತು ಬೇಕಾಗಿತ್ತು, ಈಗ ಬೇಕಾಗಿತ್ತು. ಇದು ಮುಗಿಸ್ಲಿ ಅಲ್ಲ. ಇದು ಇಲ್ಲಿದಲ್ಲಿದು ಪ್ರಾಬ್ಲಮ್ ದಲ್ಲಿದು ಸ್ವಲ್ಪ ನಿಮ್ ಮುಖ ಹಂಗ ತೋರ್ಸೋಣ ಅಂತ. ಸೊ ಸ್ಪಾಟ್ ಬೇಕಾಗಿತ್ತು ಮೈಕ್. ಇವತ್ತು ಕುಕಿಂಗ್ ಮಾಡೋದಲ್ಲ, ಮೈಕ್ ಇರ್ಲಿಲ್ಲ, ಮೈಕ್ ಬೇಕಾಗಿತ್ತು. ಸೊ ಅದ್ರ ಸಂಬಂಧ ಬ್ಲಿಂಕಿಟ್ ಹುಡುಕಿರ್ಲಿಕ್ಕೆ ಹುಡುಕ್ತಿಗಿರ್ಲಿಲ್ಲ, ಸ್ಪಾಟ್ ಆರ್ಡರ್ ಮಾಡಿದ್ವಿ. ರೆಡಿ ಮಶ್ರೂಮ್ ಎಲ್ಲಾನು ಆರ್ಡರ್ ಮಾಡಿದ್ವಿ. ಈಗ ನಾವು ಮಶ್ರೂಮ್ ದೊನೆ ಬಿರಿಯಾನಿ ಮಾಡ ಅಂತೀವಿ. ಈಗ ತಿಂದು ಬಂದೇವಲ್ಲ, ಅದ್ ಮನ್ಯಾಗ ಟ್ರೈ ಮಾಡ್ಬೇಕು. ಈಗ ಬರೇ ಅಲ್ಲಿ ಹೋಗಿಲ್ಲ, ನಾನು ಇದ್ರೊಳಗೆ ಆಗಂಗಿಲ್ಲ. ಯೂಟ್ಯೂಬ್ ವಿಡಿಯೋ ನೋಡಿ. ಯೂಟ್ಯೂಬ್ ವಿಡಿಯೋ ಆಕ್ಚುಲಿ ನೋಡಿಲ್ಲ ನೋಡಿಲ್ಲ, ಹಂಗ ಮಾಡಂತೀವಿ ನಾವೀಗ. ಹಾ ಆಕ್ಚುಲಿ ನಮ್ದೇ ರೆಸಿಪಿ ಮಾಡೋಣ ಅಂತ ನಾನು. ಅದು ದೊನೆ ಬಿರಿಯಾನಿ ಮಾಡಿ. ಹಾ ದೊನೆ ಬಿರಿಯಾನಿ, ನಾರ್ಮಲ್ ದೊನೆ ಬಿರಿಯಾನಿ ಮಾಡೇನಿ. ಮಶ್ರೂಮ್ ಏನ್ ಮಾಡಿದ್ರ, ಮಶ್ರೂಮ್ ಹಾಕಿ ಮಾಡಿದ್ರ ಅಂತ ಐಟಮ್ ಬಿಟ್ಟು ಮುಗಿದಲ್ಲ ಅಷ್ಟೇ. ಮಶ್ರೂಮ್ ಕಬಾಬ್, ಮಶ್ರೂಮ್ ದೊನೆ ಬಿರಿಯಾನಿ, ಆಮೇಲೆ ಎಣ್ಗಾಯಿ ಮಾಡ ಅಂತೀವಿ. ಎಣ್ಗಾಯಿ ಮಾಡ ಅಂತೀವಿ ಬದ್ನಿಕಾಯ್ದ. ಆಮೇಲೆ ರೊಟ್ಟಿ ಆಂಟಿ ಮಾಡ್ತಾರ, ನಾ ಮಾಡಂಗಿಲ್ಲ. ನಂಗೆ ಬರಂಗಿಲ್ಲ ರೊಟ್ಟಿ ಮಾಡಕ್. ಬರಂಗಿಲ್ಲ ಅಂತಂದ್ರ ಲೈಕ್ ನಮ್ ಬಡ್ಯಾಕೆಲ್ಲ ಬರಂಗಿಲ್ಲ ನಂಗ. ಅದಕ್ಕ ಬರಂಗ ಅಂತಾರ. ಹಾ ವಾವ್, ನೀವ್ ಯಾವ್ದಾರ ಒಂದು ಪಟ್ಟಿದ್ರಾಗ. ಹಿಡ್ಕೊಲ್ ಕ್ಯಾಮ್ರಾ ನಾನಾ ಮುಗಿಸ್ತೇನೆ. ಹೌದೌದು, ತಿನ್ನಕ ಅದು ಒಂದೇ ಕರೆಕ್ಟ್ ಆಗಿ ಬರ್ತದೆ. ಯಾವತ್ತು ಕೆಲಸ ಮಾಡ್ಲಾರ್ದವ್ರು ಕೆಲಸ ಮಾಡಿದ್ರ ನೋಡ್ರಿ ಏನಾಗದ. ಮಾಡ್ಕೊಬಿಟ್ರಿ ಗೈಸ್. ಏನ್ ಮಾಡ್ಕೊಬೇಡ್ರಿ, ಚಲೋ ಹುಡುಗಿಗೆ ಎಲ್ಲೂ ಸೇನಲ್ಲ ಮಾಡ್ಕೋಕ್ ಹೋಗ್ಬೇಡ್ರಿ. ಕರೆಕ್ಟ್ ಕರೆಕ್ಟ್. ಫಸ್ಟ್ ಟೈಮ್ ಕನ್ನಡ ಬರತ್ತ ಆಕ್ಚುಲಿ. ಉಳ್ಳಾಗಡ್ಡಿಗಲ್ಲ ಅನ್ನೋದಿಲ್ಲ, ಉಳ್ಳಾಗಡ್ಡಿ ಬಾಸಲ್ಲ ಹೆಚ್ಚಿನ ಮತ್ತೆ ಅದಕ್ಕೆ. ವಾವ್, ಇನ್ ನಮ್ತದ್ ಏನೈತಿ ಅಂದ್ರ, ನಾನ್ ನಂದಲ್ಲಿ $1,000,000 ಪ್ರಾಜೆಕ್ಟ್ ಬಿಟ್ಟು ಇಲ್ಲಿ ಬಂದು ಉಳ್ಳಾಗಡ್ಡಿ ಅಂತೀನಿ. ಲೆಟ್ ಅಸ್ ಗೋ. ಏನ್ ಹಾಕಾಕ್ ಸುರಿ ಅದು ಕೋಲ್ಡ್ ಪ್ರೆಸ್ ಅನ್ನೋದು. ಯಾವ್ದು? ಅದು ಕೋಲ್ಡ್ ಪ್ರೆಸ್ ಅಂತ ಗೊತ್ತಿಲ್ಲ. ಹಿಂಗ ಐಸಿನ್ ಜಜ್ಜು ಕಲ್ತೊಂತಾರ. ಕುಟ್ಟು ಮನಿ ಕುಟ್ಟು ಏನಂದ್ರೆ ಕುಟ್ಟಾನೇನಲ್ಲ. ಸೊ ಐಸಿನ್ ಕುಟ್ಟಾನಿ ಒಳಗೆ ಜಸ್ತಾರ, ಅದು ಕೋಲ್ಡ್ ಪ್ರೆಸ್ ಅಂತಾರ. ಗ್ರೇಟ್. ಇದ್ರೊಳಗ ಆಕ್ಚುಲಿ ತುಂಬಿನೂ ಮಾಡ್ತಾರ ಮಸಾಲೆನ. ಬಟ್ ನಾ ಹಿಂಗ್ ತುಂಬಾ ಪೇಶನ್ಸ್ ಇಲ್ಲ. ನಾ ಫಸ್ಟ್ ಈಗ ಇದನ್ನ ಡೈರೆಕ್ಟ್ ಆಗಿ ಹಾಕ್ತೀನಿ, ಅದು ಹುರಿತೈತಿ ಚಂದಾಗಿ. ಫ್ರೈ ಆದ್ಮೇಲೆ ಮಸಾಲೆ ಹಾಕೊಡೋದು. ಎಣಗಾಯಿ ತುಂಬಬೇಕು, ಇಲ್ಲಾಂದ್ರೆ ಮಂದಿ ನಮ್ಗೆ ತುಂಬ್ತಾರ. ಓವರ್ ಆಕ್ಟಿಂಗ್. ಅದು ಉತ್ತರ ಕರ್ನಾಟಕ ಹೋಗಂಗ್ ತುಂಬುದು ಫೇಮಸ್. ಅಂದ್ರೆ ಒಂದು ಇದು ಸ್ಲ್ಯಾಂಗ್ ಇರುತ್ತೆ. ಅಂದ್ರೆ ಈಗ ಲಪಡ ಹೊಡೆದ್ರಿಲ್ಲ ಏನಾಯ್ತು, ಅವ್ನ್ ತುಂಬಿದಿರ್ಲಿ ಇಲ್ಲಿ ಬಾಳ ಅಂತಾರ. ಹಂಗೆ ತುಂಬಿದಿರ್ಲಿ ಚೇತಾಗ ಹೆಂಗ್ ತುಂಬಿದ್ರು ಗೊತ್ತ. ನೋಡ್ಬೇಕಾಯ್ತು ನೀ ಎಷ್ಟು ಮಂದಿ ತುಂಬಿ. ನೀವ ಫಸ್ಟ್, ನೀವ ಲಾಸ್ಟ್. ಅದನ್ನ ವಿಡಿಯೋ ಹೇಳ್ಬೇಡ. ಹುಡುಗಿ ಎಲ್ಲ ತುಂಬಿಲ್ಲಕಿ ನೋಡಿ. ಸೊ ಅಲ್ಲಿ ಎಣ್ಗಾಯಿಗ ರೆಡಿ ಆಗಂತೈತಿ, ಅದ್ರ ಪಾಡಿಗದ. ನಾವಿಲ್ಲಿ ಅದ್ರಾಗ ಏನ್ ಹಾಕ್ತಿವಿ, ಮೆಣಸಿನ್ಕಾಯಿ ಎದ್ರಾಗ ಹಾಕ್ಬೇಕ, ಕುಕ್ಕರ್ ಒಳಗಲ್ಲ. ಮೆಣಸಿನ್ಕಾಯಿ ರುಬ್ಬಾಕ್ ಹಾಕ್ಬೇಕು. ಇದಕ್ಕ ಬೆಳ್ಳುಳ್ಳಿ ಹಾಕಂತೀನಿ, ಜಿಂಜರ್ ಹಾಕಂತೀವಿ. ನಮ್ದು ಇನ್ನೊಂದ್ ಚಾನಲ್ ಹೋಗಿ ಕಿಚನ್ ವೀಡ್ ಅಂತಾರ. ಇದು ಫ್ಯಾಮಿಲಿ ಚಾನಲ್ ಇರೋ ಸಂಬಂಧ ಇದಕ್ಕೆ ಏನಂತ ಕೊತ್ತಂಬರಿ ಸೊಪ್ಪು ಅಂತೀವಿ. ಶೇಂಗಾ ಎಣ್ಣೆ ಕುಕ್ಕರಿಗೆ ತುಪ್ಪ ಒಂದ್ ಸ್ಪೂನ್ ಹಾಕ. ನಂಗೆ ಟೇಸ್ಟ್ ಬೇಕು ಮಾಡಿ ಹಿಂಗ. ಹೌದೌದು, ಟೇಸ್ಟ್ ಬೇಕಂದ್ರೆ ಹೇಳ್ದಂಗ್ ಮಾಡ. ಇದಾಕ ಕೈ ಒಸ್ಕೊಂಡಿನ ಅಲ್ಲೇ ಇರೋದು ಟೇಸ್ಟ್. ಇದ ಪ್ರಾಬ್ಲಮ್. ಬೇಸಿಕ್ ಎಥಿಕ್ಸ್ ಗೊತ್ತಿಲ್ಲ ಕಿಚನ್. ಒಂದ್ ಸ್ವಲ್ಪ ಶೆಕಿ ಹೊಡೆದ್ ಒಂದ್ ಹನಿಂದ್ರ ಒಂದ್ ಬೆವ್ರು ಒಂದ್ ಕಸ್ ಬಿತ್ತಂದ್ರೆ ನೆಕ್ಸ್ಟ್ ಏನ್ ಹಾಕ್ಲಿ ಹೇಳ್ರಿ ನೀವು ಹೇಳೋ ಮಟ್ಟ. ನೆಕ್ಸ್ಟ್ ರೈಸ್ ಹಾಕ, ಅಕ್ಕಿ, ರೈಸ್ ಹಾಕಿಬಿಡೋದಂಗ. ದಾಲ್ಚಿನ್ನಿ ಹಾಕ, ದಾಲ್ಚಿನ್ನಿ, ಜೀರಿಗೆ, ಜಾಯ್ಕಾಯಿ ಹಾಕ. ಜಾಯ್ಕಾಯಿ ಅಲ್ಲ, ಜಾಪತ್ರಿ. ಜಾಪತ್ರಿ, ಜಾಪತ್ರಿ
ಪತ್ರಿಗ ಕಾಯಿಗ ಏನ್ ಡಿಫ್ರೆನ್ಸ್ ಸರ್ ಹೇಳ್ರಿ ಸಾಕು. ಜಾಪತ್ರಿಗ ಜಾಯಿಕಾಯಿಗ. ವಾವ್, ಬಿಲ್ಪತ್ರೆ ನೈಸ್. ಬಿಲ್ಪತ್ರ ಹಾಕ್ತಾರಲ್ಲ, ಹಾ ಬಿಲ್ಪತ್ರೆ ಅದರಿಂದ ನಾ ಮಾಡುದು ಬಿರಿಯಾನಿ. ಮೆಣಸು, ಎಂತ ಮೆಣಸು? ಕರಿ ಮೆಣಸು, ಪ್ಯಾರನೈಸ್ ಅಂತ ಏನೋ. ಇದು ಆಕ್ಚುಲಿ ಬಾಳ ಮಂದಿ ಇದನ್ನೆಲ್ಲಾ ಡ್ರೈ ರೋಸ್ಟ್ ಮಾಡ್ಕೊಂಡ ಪೌಡರ್ ಮಾಡ್ಕೊಂಡ್ ಹಾಕ್ತಾರ, ಹಂಗೂ ಹಾಕ್ಬಹುದು. ಬಟ್ ನಂಗ ಅದು ಮಸಾಲಾ ಏನಾಗ್ತೈತಿ, ಯಾವಾಗೂ ನೀವು ಹಿಂಗ ಡೈರೆಕ್ಟ್ ಮಿಕ್ಸಿ ಮಾಡಿ ಹಾಕಿದ್ರ ಅದ್ ಪುಡಿ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತೈತಿ, ವಿಚ್ ಐ ಡೋಂಟ್ ಲೈಕ್. ನಂಗ್ ಸಟಲ್ ಬೇಕು. ಸೊ ನನಗ್ ಹೆಂಗ್ ಇಷ್ಟ ನಾ ಹಂಗ್ ಮಾಡ್ಕೊಳ ಅಂತೀನಿ, ಅದ್ರ ಪ್ರಕಾರ ನೀವೆಲ್ಲ ತಿನ್ನ ಅಂತೀರಿ. ಇಲ್ಲ ಟೇಸ್ಟ್ನು ಇದು ಚಲೋ ಆಗ್ತೈತಿ, ಆದ್ರೆ ಇನ್ನ ಸ್ವಲ್ಪ ಕೆಲ್ಸ ತಿನ್ನುವಾಗ ಎಲ್ಲ ಸೈಡ್ ಇಟ್ಕೋಬೇಕಷ್ಟ. ಅಷ್ಟ ಅಲ್ಲ, ಅಷ್ಟ ನಡಿತೈತಿ. ಆರ್ಸಿದ್ರ ನಾವು ಫೇಮಸ್ ಅದಲ್ಲ, ಅಷ್ಟು ನೀವು ಮಾಡಿದ್ರೆ ಬಾಳ ಫೇಮಸ್ ಆರ್ಸಿರಲ್ಲ. ಇಂತ ಚಲೋ ಆರ್ಸಿವಲ್ಲ ಮತ್ತ ನಾವ್ ಹೇಳ್ಬೇಕ. ಅಲ್ಲಿ ದೊಡ್ಡ ಇಲಾಚಿ ಕೊಡ್ರಿ. ಅಷ್ಟು ದೊಡ್ಡ ಬರ್ತಾವ. ಇದೇನ ಕಸ ಕಸ ಅಲ್ಲದು ಬಿರಿಯಾನಿಯಲ್ಲಿ, ಅದು ಒಣಗಿದ್ದಾದ್ರ. ನಾ ಲಾಸ್ಟ್ ಕುಷ್ಕ ರೇಸಿಗೆ ಫ್ರೆಶ್ ಹಾಕೇನಲ್ಲ, ಅದ ಇಲ್ಲ ಅದು ಒಣಗಿದ್ದು. ಮತ್ ಬಾಂಬೆ ಕಮೆಂಟ್ ಹಾಕಂತಾರ, ಇಬ್ರು ಬಾಳ್ ಬೆಳಗದ್ರಿ, ಏನು ಫಿಲ್ಟರ್ ಹಾಕ್ಬೇಡ ಅಂತ. ಬೈ ಫಿಲ್ಟರ್ ಹಾಕಿಲ್ಲ ಬೈ, ಲಾಸ್ಟ್ ವಿಡಿಯೋ ಫುಲ್ ಬರ್ನ ಗೊತ್ತ. ಆಕ್ಚುಲಿ ನಾನು ಶಾಕ್ ಆಗೇನ್ ಫಿಲ್ಟರ್ ಹಾಕಿಲ್ಲ ಅಂತ ಕೇಳಿ, ಬಿಕಾಸ್ ನಾನ್ ಹಂಗ ಅನ್ಕೊಂಡಿದ್ದೆ. ಹಂಗ ಅನಸ್ ನೋಡಕ್ ಹಂಗ ಅನಸ್ತಾವ, ಏನಾಗೈತೆ ಗೊತ್ತಿಲ್ಲ. ಹಂಗದ ವೈಟ್ ವೈಟ್ ಬಾಳ ಆಗೈತಿ. ಸೊ ಈ ಸಲ ಕಮ್ಮಿ ಡಾರ್ಕ್ ಮಾಡೋಣ ಅಂತ ವಿಡಿಯೋ. ಏನಂತಿ? ಕಪ್ಪ ತೋರ್ಸ ನಡೀತಿಲ್ಲ ನಿಂಗ? ಹೆಂಗ್ ಬೇಕಾ ತೋರ್ಸ್ರಿ. ಓಕೆ, ಇಲ್ಲ ಹಾಕ್ತಾ ಒಂದು ಏನಾರ ಒಂದು ಇಲ್ಲ ಫೋಟೋ ಹಾಕ್ಬಿಡ್ಬೋದು. ಉಳ್ಳಾಗಡ್ಡಿ ಹಾಕಂತೀವಿ, ರುಚಿಗೆ ತಕ್ಕಷ್ಟು ಉಳ್ಳಾಗಡ್ಡಿ. ಅದಂತಲ್ಲ ಡೈಲಾಗ್, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಉಳ್ಳಾಗಡ್ಡಿ ಅಲ್ಲ. ಕಲ್ ಹೂ ಇಸ್ ಸ್ಟೋನ್ ಫ್ಲವರ್. ಸ್ಟೋನ್ ಫ್ಲವರ್ ಇದು. ಇದು ಇಂಗ್ಲಿಷ್ ಒಳಗೆ ಹಂಗ ಅಂತಾರ? ಹಾ, ಇಂಗ್ಲಿಷ್ ಒಳಗೆ ಆಕ್ಚುಲಿ ಸ್ಟೋನ್ ಫ್ಲವರ್ ಅಂತಾನೆ ಅಂತಾರ ನೋಡಿ. ಒಂದ್ಸೇ ಕೊಡಿಲ್ಲ ಗೊತ್ತಾಗ್ತಿದೆ ನೋಡ್ರಿ. ಇದು ಆಕ್ಚುಲಿ ಮೊದ್ಲ ಹಾಕ್ಬೇಕಾಗಿತ್ತು, ನಂಗೆ ಮರ್ತೋಗೈತಿ. ಈಗ ನಾವ್ ಇದಕ್ಕೆ ಫ್ರೆಶ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ ಮೇಲಿಂದ ಹಾಕ್ತಿವಿ, ಚಲೋ ಆಗ್ತೈತಿ ಇದು ಹಾಕಿದ್ರ. ಆಮೇಲೆ ಮತ್ತೇನ್ ಹಾಕಿದ್ವಿ? ಆಮೇಲೆ ಈಗ ಪುದೀನ ಹಾಕ್ತೇನೆ. I got something guys. ಇದ್ದ ಒಂದ ಬರೋದು ಹಾಕಾಡ್ಸೋದು. ಎಸ್, ಈಗ ನಾವು ಇದಕ್ಕೆ ಮಶ್ರೂಮ್ ಹಾಕಂತೀವಿ. ವಾಶ್ರೂಮ್ ಹಿಂಗ್ ಕಟ್ ಪೀಸ್ ಮಾಡ. ಹಾ, ಒಂದ್ರಾಗ 2 ಮಾಡೇವಿ, ಬಾಳ ದೊಡ್ಡದಿದ್ರ 4. ಕರೆ ಈ ಬರಾಬಾಕು ಅಲ್ಲ. ಆಹಾ ಹಾ. ಇತ್ತಾಗ ಸೌತ್ ಐ ಮೀನ್ ನಾರ್ತ್ ಕರ್ನಾಟಕ ಬೇಸಿಕಲಿ. ದಿಸ್ ಇಸ್ ನಾರ್ತ್ ಇಂಡಿಯನ್. ನಾರ್ತ್ ಇಂಡಿಯನ್ ಅಲ್ಲಪ್ಪ, ದೊನ್ನೆ ಬಿರಿಯಾನಿ ನಮ್ ಕರ್ನಾಟಕ. ಓಕೆ, ಎರಡು ನಾರ್ತ್ ಐ ಮೀನ್ ಎರಡು ಸೌತ್, ಅದ್ರಾಗ ನಾರ್ತ್ ಸೌತ್ ಮತ್ತೆ ಅಲ್ಲ. ಎಸ್, ಸೌತ್ ಕರ್ನಾಟಕ ಅಂಡ್ ನಾರ್ತ್ ಕರ್ನಾಟಕ. ಏ ಓಕೆ, ಮಸಾಲ ಯಾವ್ದ? ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಂತೀನಿ, ಸ್ವಲ್ಪ ಭಾಳಲ್ಲ. ಯಾವ್ದು ಆಚಿ ಬ್ರ್ಯಾಂಡ್ ಅಂತಿದ್ ನಂಗೂ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ನೋಡಂತೀನಿ ನೋಡಿ. ನಾ ನೀ ಆರ್ಚಿ ಅನ್ಕೊಂಡಿನ ಇಷ್ಟೊಂಕ ಬಂದು ಗೊತ್ತಾತ. ಆರ್ಚಿ ಅಲ್ಲ, ಆರ್ಚಿ ಅಂತ. ಆರ್ಚಿ? ಆರ್ಚಿ ಅಂದ್ರ ಆರ್ಚಿ, ARCHI, ಆರ್ಚೀಸ್. ಹಾ, ಆರ್ಚಿ. ಅಲ್ಲಿ ನಿಮ್ ಗರ್ಲ್ ಫ್ರೆಂಡ್ ಗಿಫ್ಟ್ ಅಷ್ಟ ಸಿಗ್ತೈತಿ, ಬಿರಿಯಾನಿ ಮಸಾಲ ಸಿಗಂಗಿಲ್ಲ. ಗಿಫ್ಟ್ ಅಂದ್ರೆ ಗೊತ್ತಿಲ್ಲ. ಆರ್ಚೀಸ್ ಅಂತಂದ್ರೆ ಗಿಫ್ಟ್ ಇಂದಲ್ಲ, ಶಾಪ್. ಹೌದು, ಗೊತ್ತಿಲ್ಲ ಆಕ್ಚುಲಿ. ಆರ್ಚೀಸ್ ಅಂದ್ರೆ ಒಂದು ಗಿಫ್ಟ್ ಸ್ಟೋರ್ ಐತಿ ಬೈ ದ ವೇ. ಹೌದಾ? ನಾವೆಲ್ಲ ಗಿಫ್ಟ್ ತಗೊಂಗಲ್ಲ, ನಮ್ಗೆ ಗೊತ್ತಿರಂಗಲ್ಲ. ಏನಿದೆ ನೀರು? ಇದ ಅನ್ಕರ್ಲದ. ಈಗ ಮಸಾಲೆ ಬಿಸಿದ್ವಲ್ಲ, ಮಿಕ್ಸರ್ ಜಾರ್ ಒಳಗ್ ಮಸಾಲೆ ವೇಸ್ಟ್ ಆಗ್ತಿ. ಇದು ಮಸ್ತ್ ಆಗ್ತೈತಿ ಹಾಕಿರ. ಓಕೆ, ಅದು ಸುಮ್ಮನೆ ನೀರು ಹಾಕ್ಬಿಟ್ಟೆ. ಸುಮ್ಮನೆ ನೀರ್ ಹಾಕಿ. ಟಿಪಿಕಲ್ ಇಂಡಿಯನ್ ಮೈಂಡ್ ಸೆಟ್, ವೇಸ್ಟ್ ಆಗಬಾರ್ದು ಅಂತ. ಸೊ ಇದೀಗ ಫ್ರೈ ಆಗೈತಿ ಮಶ್ರೂಮ್. ಇದಕ್ಕೆ ನಾವು ನೀರ್ ಹಾಕೊಳಂತೀವಿ. ಇದ್ರೊಳಗ 1 ಕಪ್ ನೀರ್ ಐತಿ. ನಾವು 1.5 ಕಪ್ ನೀರ್ ಲೈಕ್ ರೈಸ್ ತಗೊಂಡೇವಿ. ಸೊ ನಾವು ಇದಕ್ಕ 3 ಕಪ್ ನೀರ್ ಹಾಕ್ತೀವಿ. ಅದನ್ನ ಹಸಲ್ ಆಗೈತಿ, ಸ್ವಲ್ಪ ಲಿಕ್ವಿಡ್ ಇವಾಪರೇಟ್ ಆಗಕ್ಕೆ. ಇಲ್ಲ, ಆಗೈತಿ. ಇಷ್ಟಿರ್ಬೇಕು ಕರೆಕ್ಟ್. ಬಾಯಿನ ಬರಾತು. ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗ್ ಹಾಕ್ಲಿ ನೀವು. ಕಲ್ಲುಪ್ಪು ಯೂಸ್ ಮಾಡ್ತೀವಿ ನಾವು. ಕಲ್ಲುಪ್ಪು ಅಂದ್ರೆ ಇದಕ್ಕೆ ಹೇಳ, ಬಿಕಾಸ್ ಇದೇನು ಪ್ರೊಸೆಸ್ಡ್ ಇರಲ್ಲ. ಒಂದ್ ಸ್ವಲ್ಪ ಒಂದ್ ಬೌಲ್ ಒಂದ್ ಅಷ್ಟು ಮಶ್ರೂಮ್ಸ್ ತಗೋರಿ. ಕಬಾಬ್ ಮಸಾಲ ಇಟ್ಕೊಂಡ್ ಹಾಕಕ್ ಪಟಂದ ಮಸಾಲ ಹಾಕ್ಬಿಡುದು. ಇಷ್ಟು ಅದಷ್ಟು ಬೇಗ ಆಗ್ತಿದೆ ಅದಕ್ಕೆ. ಇದು ಹೋಟೆಲ್ ಹಿಂಗ ಮಾಡಿದ್ರೆ ಅಂದ್ರೆ ಮಶ್ರೂಮ್ ತೊಳೆಯಂಗಿಲ್ಲ. ಬೈ ದ ವೇ, ಯಾವ್ದೋ ಹೋಟೆಲ್ ಹೋಗ ಯಾರಿಗ್ ಗೊತ್ತೈತು ಇಲ್ಲ ಐಡಿಯಾ ಇಲ್ಲ. ಹಂಗ ಸ್ವಲ್ಪ
ಸ್ವಲ್ಪ ಅಕ್ಕಿ ಹಾಕೋತೀವಿ ನಾವ್ ಇದಕ್ಕ. ಅಕ್ಕಿ ಹಿಟ್ಟ ಸ್ವಲ್ಪ ಕ್ರಿಸ್ಪಿ ಆಗ್ಲಿ ಅಂತಂದ್ ಹೇಳಿ. ಈಗ ನೀವ್ ಅಲ್ಲಿ ಅಕ್ಕಿ ಹಾಕ್ರಿ ಇದಕ್. ಆ ನೀರ್ ಹಾಕಂಗಿಲ್ಲ, ಅದ್ರಾಗಿಂದ ಅಕ್ಕಿ ಅಷ್ಟು ತೆಗದ್ ಹಾಕ್ರಿ. ಹಿಂಗ ಅಮ್ಮ ನೀನೇನೆ ಅಂದರು. ಯಾಕಂದ್ರೆ ನಾ ಕೆಲ್ಸ ಮಾಡ ಅಂತೀನಿ ಅಂತ ಅವ್ರಿಗೆ ಅಮ್ಮ ನೆನ್ಪದ್ರಿ ಈಗ. ದೇವರು ಜೈ ಗಣೇಶ. ಇದು ಪ್ರಸಾದ ಸರ್ ಆದ್ರೂ ಕಮ್ಮಿ ಇಲ್ಲ ಈಗ ನನ್ ಕೈ ಹತ್ರ ಅಕ್ಕಿ ಹೋಗೈತೆ ನೋಡ್ರಿ. ಏನಂತಿ? ಅಲ್ಲ ನೀವ್ ಇದನ್ನ ಮೊನ್ನೆ 11ನೇ ದಿನಕ್ಕರ ಮಾಡಿದ್ರೆ ಪ್ರಸಾದ ಇಟ್ಕೊಂಡ್ ಕುಂದ್ರಬೋದಿತ್ತಲ್ಲ. ಕರೆ ಅವತ್ತೆಲ್ಲ ಯಾವ ತಿನ್ಲಿಲ್ಲ ನಾವು. ಸಿಗ್ಲಿಲ್ಲ ತಿನ್ನಕ್ ಕೊಡ್ಲಿ ನೀವು. ತಾಸಾತು. ಅಯ್ಯೋ ಪರಮಾತ್ಮ, ಏನ್ ಇವ್ರು ಹಿಂಗ್ ಅಡಿಗೆ ಮಾಡಿದ್ರೆ ಮುಗೀತು, ಊಟ ಮಾಡದಂಗ ಎಲ್ಲಾರು. ನಾನು ಅದೇ ಅಂತಿದ್ದೆ ನೋಡಿ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಾಗ್ತೈತಿ, ವಿಚ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದ ಮೆನ್ ಡೋಂಟ್ ಹ್ಯಾವ್. ಹಿಂಗ್ ಮಾಡಿದ್ರೆ ಹೆಂಗ? ಯಾರು ಕಮೆಂಟ್ ಬರಂಗಿಲ್ಲ ನಂಗೆ ಗೊತ್ತಾಕಿ ಅಫೆನ್ಸಿವ್ ಹೇಳಂತಿರ್ಬೋದು. ಹುಡುಗಿಯರು ತಲೆ ಅವ್ರೇನ್ರ ಮಾತಾಡ್ತಾರ, ಭಯಕೋಬಿಟ್ರಿ ಅದು. ಈಗ ಡೇಟ್ ಚೆಕ್ ಮಾಡಂತ ಹೇಳಕಿ ಡೇಟ್ ಐತೆ ಟಿಪಿಕಲ್. ನೋಡ್ಬಿಡ ಯಾಕೆ ಒಂದೊಂದು ಫೇವ್ರೇಟ್ ಐಟಮ್ ಐತಿ. ತಡ್ರಿ ಅದನ್ನ ಕಾಯ್ಬೇಕಲ್ಲ ಎಣ್ಣೆ. ಸುಡ್ಬೇಕನ್ನ ಪೂರ. ಅಯ್ಯೋ ತಡ್ಕೊಳಕ್ ಆಗಂತಿಲ್ಲ. ನಂದು ಫೇವ್ರೇಟ್ ಇನ್ನೊಂದು ಫೇವ್ರೇಟ್ ಐಟಮ್ ಐತಿ ಗೊತ್ತಾ? ಕ್ರಿಂಜ್ ಅಂತಿಲ್ ಇಟ್ಸ್ ಮೈ ಟರ್ನ್. ಎಲ್ಲರೂ ಕಮೆಂಟ್ ಹೋಗೋದು ಕ್ರಿಂಜ್ ಏನ್ ಕ್ರಿಂಜ್ ಅದಾರ ಕಪಲ್, ಕ್ರಿಂಜ್ ಹಂಗೆ ಅಂತ. ನಮ್ದೊಂದ್ ಕೂಡ ಕ್ಯೂಟ್ ವಿಡಿಯೋ ಒಳಗ ಈಗ ಏನ್ ತೋರಿಸಿವಲ್ಲ ಹಂಗ ಕುಕ್ ಮಾಡಕ್ ಹೋಗ್ಬಿಟ್ರಿ. 2-3 ಐಟಮ್ ಮಿಸ್ ಆಗಿರ್ತಾವ ನಿಮ್ಗೆ. ಏನಂದ್ರ ಇವ್ರ ಹುಡುಗಿಯರತ್ತಲ್ಲ ಒಟ್ಟಿಗೆ ಇವ್ರು ಹೇಳಂಗಿಲ್ಲ, ಅವ್ರು ಎಲ್ಲರೂ ಔಟ್ ಆಕತಿ, ಯಾರು ಚೂರು ತಿಂತಾರ ಅಂತ ಹೇಳಿ. ಸೊ ಈಗ ಏನೇನು ಹಾಕಿಲ್ಲ ನಡಕು. ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ, ಮತ್ತೆ ಲೆಮನ್ ಏನಿಲ್ಲ. ಅದ್ ವಿಡಿಯೋ ಮಾಡಕ್ ಹೋಗ್ಬೇಡ ಅಂತಂದ್ರೆ. ಆದ್ರೆ ನಾನ್ ಅಂತ ಮನುಷ್ಯ ಅಲ್ಲ, ನನ್ ಚಾನಲ್ ಹೊಂಟೈತಿ. ಇದೊಂದ್ ಸ್ವಲ್ಪ ನೆಕ್ ನೋಡ್ರಿ. ನಾಳೆ ಕೊಡಲ್ಲ, ನೀವು ಹಿಂಗ್ ತಗೊಂಡ್ ನೆಕ್ರಿ. ಹೆಂಗ್ ನೆಕ್ ಕಂಡಿದ್ರಿ? ಉಪ್ಪ ಐತಿ? ಖಾರ ಮುಕ್ಳ ಐತಿ. ಉಪ್ಪ ಐತಿಲ್ಲ ಅಂತ ಕೇಳಂತ. ಉಪ್ಪು ಗೊತ್ತಾಗ್ತಾರೆ, ಖಾರ ಮಾಡಿರ್ಬೋದು. ಮೇಲೆ ಬಸ್ತಾನೆ ಹೆಂಗ್ ಕಣ ಹೇಳ್ತೇನೆ, ಫುಲ್ ಗೋಲ್ಡನ್. ಫಸ್ಟ್ ಕರ್ದಿದ್ ಖಾಲಿ ಆಗೈತಿ. ಖಾಲಿ ಅನ್ನ ಬರೋಕ್ಕಿಂತ ಮುಂಚೆ ಇದು ನೋಡ್ರಿ. ಓ ಕ್ರಿಸ್ಪ್. ಎಸ್, ಆಕ್ಚುಲಿ ಚಲೋ ಆಗೈತಿ. ಚಲೋ ಆಗೈತಲ್ಲ? ಚಲೋ ಆಗೈತೆ. ಸೆಕೆಂಡ್ ರೌಂಡ್ ಏನ ಚಲೋ ಆಗೈತೆ ಅಷ್ಟೇ. ರೊಟ್ಟಿ ತಟ್ಟ ಅಂತ ಹೊಲ್ಗಿನ ಇನ್ನು ಎಣಗಾಯಿ ತಿಂದಿನಿ ನೀವು? ಏನಾಗೈತೆ ಐ ಆಮ್ ಡನ್ ಬ್ರೋ. ಎಣಗಾಯಿ ದಿನ ತಿಂತೀನಿ, ಇದು ನಂಗೆ ಇವತ್ತು ಬೇಕಂದ್ರೆ. ದಿನ ಯಾರು ಎಣಗಾಯಿ ಮಾಡ್ಕೊಡ ಅಂತಾರೆ ನಮ್ಗೆ ಎವ್ರಿ ಡೇ? ಬದ್ನಿಕಾಯಿ ಬೇಸಿಕ್. ಇದು ಬೇರೆ ಅದು ಬೇರೆ. ಎಣ್ಣೆ ಮಾಡಿಲ್ಲ ಮತ್ತ ಅದಕ್ಕೆ ಅವಾಗಿನ ಕೇಳ ಅಂತೀನಿ, ಇಲ್ಲಾಂದ್ರೆ ಕೇಳ್ತಿದ್ದಿಲ್ಲ ನಾನು. ಸೈಕ್ ಆಗಿತ್ತು ಅಡಿಗೆ. ಹಿಂಗ ನೆಕ್ಸ್ಟ್ ಮಾಡ್ಕೊಂತಿರು. ವಿಡಿಯೋ ಮಾಡಿಲ್ಲ ಪ್ರಾಬ್ಲಮ್ ಇಲ್ಲ, ಹಂಗ ಮಾಡಿ ತಿನ್ನಿಸ್ರಂಗ. ನೆಕ್ಸ್ಟ್ ಏನ್ ಮಾಡಂದ್ರ ನೆಕ್ಸ್ಟ್ ಏನ್ ನೀವು ಕಮೆಂಟ್ ಹಾಕ್ರಿ, ನಂಗೆ ಗೊತ್ತಿಲ್ಲ ಆಕ್ಚುಲಿ. ಅದು ನಂದು ನಾಯಕಿ ಒಂದ್ಸಲ ಏನ್ ಮಾಡ್ಬಿಟ್ಟೇನಿ, ತಪ್ಪೇ ಹೇಳ್ಬಿಟ್ಟೇನಿ. ಮಶ್ರೂಮ್ ನಂಗೆ ಲೈಕ್ ಆಕತ್ತಂತ ಹೇಳಿ. ಆಕ್ಚುಲಿ ಎಲ್ಲಾದ್ರಿಗೂ ಮಶ್ರೂಮ್ ಸಿಕ್ಸ್ ಅಂತಾರ. ಬಜ್ಜಿ ಬೇಕಾ? ಮಶ್ರೂಮ್ ಬಜ್ಜಿ. ಕಬಾಬ್ ಬೇಕಾ? ಮಶ್ರೂಮ್ ಕಬಾಬ್. ಬಿರಿಯಾನಿ ಬೇಕಾ? ಮಶ್ರೂಮ್ ಬಿರಿಯಾನಿ. ಆಮೇಲೆ ಮಶ್ರೂಮ್ ಪಾಸ್ತಾ, ಮಶ್ರೂಮ್. ಆಕ್ಚುಲಿ ಅದ್ ನನ್ ತಪ್ಪಲ್ಲ. ಯಾವಾಗ ಏನ್ ನಿಮ್ಗೆ ಇಷ್ಟ ತಿನ್ನಕಂತ ಕೇಳಿದಾಗ ಬರೇ ಮಶ್ರೂಮ್ ಇಷ್ಟ ನಂಗ ಅನ್ನೋದು ಅಷ್ಟೇ ಹೇಳೋರು, ಏನು ಹಿಡಿಯಲ್ಲ ಬೇರೆ. ಅಂದ್ರೆ ಕಾಲ್ ಬಂದೈತಿ ನೆಕ್ಸ್ಟ್ ಟೈಮ್ ಮಶ್ರೂಮ್ ಇಷ್ಟ ಅಂತ ಹೇಳಿ. ನಾನು ಕಾಲ್ ಆಗೋದೇನು ಬಿಸಿ, ಸೊ ಲೈಫ್ ಲಾಂಗ್ ಬರೀ ಮಶ್ರೂಮ್ ಎಲ್ಲ ಮಾಡೋದು. ಎಣ್ಗಾಯಿ ಮಾಡ್ಬಿಡ್ತಾರೆ ನೆಕ್ಸ್ಟ್ ಟೈಮ್. ಮಶ್ರೂಮ್ ಎಣ್ಗಾಯಿ ಬರಂಗಿಲ್ಲ ಮಾಡಕ. ನೀ ಮಾಡ್ತಿ ಕಣೆ, ನೀ ಕಿಲಾಡಿ, ನೀನ್ ಮಾಡ್ತಿ. ಅಲ್ಲ ನಾ ಮಾಡ್ತೀನಿ, ಬಟ್ ತಿನ್ನಕ್ಕೆ ನೀವು ಗಟ್ಟಿ ಅದೇನೆ. ಮಶ್ರೂಮ್ ಎಣ್ಗಾಯಿ ಮಾಡಿ ನೀವ್ ಮಾಡೇ ಬಿಡುತ್ತ ಒಂದ್ ದಿವ್ಸ. ಏನ್ ಮಾಡೋದು ಏನಂತಿ? ಮಶ್ರೂಮ್ ಎಣ್ಗಾಯಿ ಒಂದ್ ಸಲ ಮಾಡ್ತೀವಿ ನೋಡೋಣ. ಅದ್ ಮಾಡಿ ಆಮೇಲೆ ನಮ್ಮ ಮಮ್ಮಿ ನನ್ ಬೆನ್ನ ಹತ್ಕೊಂಡು ಅಲ್ಲಿ ಜೆ ಕೆ ಸ್ಕೂಲ್ ಮಟ್ಟ ಬರ್ತಾರೆ. ಇಲ್ಲ ಅದು ಸಪರೇಟ್ ಸ್ಟುಡಿಯೋ ಮಾಡೋದು, ಹುಡುಗರು ತಿನ್ಸಲ್ಲ. ಹಂಗಂದ್ರೆ ಅಡ್ಡಿಲ್ಲ. ಆಕ್ಚುಲಿ ಚೇತನ್ ಮಿಸ್ ಮಾಡ್ಕೊಂಡಲ್ಲ, ಹುಡುಗರೇ ಗೊತ್ತಾ ಹಸ್ಕೊಂಡಿರ್ತಾರ, ಏನ್ ಕೊಟ್ಕೊಂಡು ತಿನ್ಬಿಡ್ತಾರಲ್ಲೇ.